ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೈದಿಗಳ ಜಗಳ ಬಿಡಿಸಲು ಹೋದ ಜೈಲರ್ ಮೇಲೆ ಹಲ್ಲೆ ಮಾಡಲಾಗಿದೆ. ಬಾಗಲಕೋಟೆ ಜಮಖಂಡಿ ಹೊರವಲಯದ ಕಾರಾಗೃಹದಲ್ಲಿ ನಡೆದಿರುವಂತಹ ಘಟನೆ ಇದು. ಕೈದಿಗಳ ಜಗಳ ಮಾಡ್ಕೊಳ್ತಾ ಇದ್ರಂತೆ. ಆ ಸಂದರ್ಭದಲ್ಲಿ ಬಿಡಿಸೋದಕ್ಕೆ ಜೈಲರ್ ಹೋಗಿದ್ದಾರೆ. ಅವ್ರ ಮೇಲೆನೆ ಹಲ್ಲೆ ಮಾಡಿಬಿಟ್ಟಿದ್ದಾರೆ ಕೈದಿಗಳೆಲ್ಲ ಸೇರಿ. ಜೈಲರ್ ವಿಡಿ ಕುಂಬಾರ್ ಎಡಗೈಗೆ ಫ್ರಾಕ್ಚರ್ ಆಗಿದೆ. ಖಾಸಗಿ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿದೆ. ಬಾಗಲಕೋಟೆ ಜಮಖಂಡಿ ಹೊರವಲಯದ ಕಾರಾಗೃಹದಲ್ಲಾಗಿರುವಂತಹ ಘಟನೆ ಇದು. ಜೈಲರ್ ಕಂಡ್ರೆ ಅಲ್ಲಿನ ಕೈದಿಗಳಿಗೆ ಭಯಾನೇ ಇಲ್ಲ. ಕೈದಿಗಳು ಒಬ್ಬರನ್ನೊಬ್ಬರು ಹೊಡೆದಾಡ್ಕೊಳ್ತಾ ಇದ್ದಾರೆ. ಜೈಲರ್ ಹೋದ್ರೂ ಕೂಡ ಅವರು ಜಗಳ ಬಿಟ್ಟಿಲ್ಲ. ಜೈಲರ್ ಮೇಲೇನೆ ಹಲ್ಲೆ ಮಾಡಿದ್ದಾರೆ. ಪಡಿತರ ಅಕ್ಕಿ ಅಕ್ರಮ ಸಾಗಾಟದಲ್ಲಿ ಅಂಧರಾಗಿದ್ದ ಗ್ಯಾಂಗ್ನಿಂದ ಹಲ್ಲೆ ಆಗಿರೋದು. ವಿಚಾರಣಾಧೀನ ಕೈದಿಗಳಾದ ಜಾಕೀರ್ ಹುಸೇನ್ ಮತ್ತು ಗ್ಯಾಂಗ್ ಈ ಕೃತ್ಯವನ್ನ ಮಾಡಿದೆ. ಇದೇ ಗ್ಯಾಂಗ್ ನಡುವೆ ನಿನ್ನೆ ಸಂಜೆ ಜಗಳ ಆರಂಭ ಆಗಿತ್ತು ಜೈಲಲ್ಲಿ. ಜಗಳ ಬಿಡಿಸಿ ಪರಿಸ್ಥಿತಿ ನಿಯಂತ್ರಿಸೋದಕ್ಕೂ ಹೋಗಿದ್ರು ಜೈಲರ್ ಕುಂಬಾರ್ ಅವರು. ಆಗ ಜೈಲರ್ ಮೇಲೆ ಎರಗಿ ಬಿಟ್ಟಿದ್ದಾರೆ ಜಾಕೀರ್ ಹುಸೇನ್ ಮತ್ತು ಗ್ಯಾಂಗ್. ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ರೀತಿ ಆಗದಕ್ಕೆ ಹೋಗ್ಬಾರ್ದು. ತಪ್ಪು ಮಾಡಿ ಜೈಲು ಶಿಕ್ಷೆಗೊಳಗಾಗಿರುವಂತಹ ಕೈದಿಗಳು ಜೈಲರ್ ಮೇಲೆ ದಾಳಿ ಮಾಡ್ತಾರೆ. ಯಾವುದೇ ಅಂಜಿಕೆ ಅಳುಕು ಇಲ್ಲದೆ ಜೈಲರ್ ಮೇಲೆ ಹಲ್ಲೆ ಮಾಡ್ತಾರೆ ಅಂತ ಅಂದ್ರೆ ಅವರಿಗೆ ಯಾವುದೇ ರೀತಿಯಾದಂತಹ ಭಯ ಇಲ್ಲ ಅಂತ ಅರ್ಥ. ಇಂಥವರನ್ನ ಮಾತ್ರ ಸುಮ್ಮನೆ ಬಿಡಬಾರದು. ಜೈಲರ್ ಕುಂಬಾರ್ ಅವರ ಫೋಟೋವನ್ನ ನಿಮಗೆ ತೋರಿಸ್ತಾ ಇದೀವಿ ನಾವು. ಕೊಲೆ, ಸುಲಿಗೆ, ದರೋಡೆ ಏನೇನೋ ಮಾಡಿ ಬಂದು ಶಿಕ್ಷೆಗೊಳಗಾಗಿರುವಂತಹ ಕೈದಿಗಳಿಗೆ ಇಷ್ಟು ಧೈರ್ಯ ಬರಬಾರದು. ಜೈಲರ್ ಮೇಲೆ ಹಲ್ಲೆ ಮಾಡುವಷ್ಟು ಧೈರ್ಯ ಬರಲೇಬಾರದು. ಅದನ್ನ ಬಿಡೋದಕ್ಕೂ ಹೋಗಬಾರದು ಇಂಥವರನ್ನ. ಬಾಗಲಕೋಟೆ ಜಮಖಂಡಿ ಹೊರವಲಯದ ಕಾರಾಗೃಹದಲ್ಲಿ ನಡೆದಿರುವಂತಹ ಘಟನೆ ಇದು. ಈಗ ವಿಡಿ ಕುಂಬಾರ್ ಜೈಲರ್ ಅವರ ಎಡಗೈಗೆ ಫ್ರಾಕ್ಚರ್ ಆಗಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ಅವರನ್ನ ಚಿಕಿತ್ಸೆಗೊಳಪಡಿಸಲಾಗಿದೆ. ಪಡಿತರ ಅಕ್ಕಿ ಅಕ್ರಮ ಸಾಗಾಟದಲ್ಲಿ ಅಂಧರಾಗಿದ್ದಂತ ಗ್ಯಾಂಗ್ ಕುಂಬಾರ್ ಅವರ ಮೇಲೆ ಹಲ್ಲೆಯನ್ನ ಮಾಡಿರು. ಕೈದಿಗಳಾಗಿರುವಂತಹ ವಿಚಾರಣಾಧೀನ ಕೈದಿಗಳಂತೆ ಇವರು ಜಾಕೀರ್ ಹುಸೇನ್ ಮತ್ತು ಗ್ಯಾಂಗ್. ಇದೇ ಗ್ಯಾಂಗ್ ನಡುವೆ ನಿನ್ನೆ ಸಂಜೆ ಜೈಲಲ್ಲಿ ಜಗಳ ಆರಂಭ ಆಗಿದೆ. ಈ ಜಗಳ ಬಿಡಿಸಿ ಪರಿಸ್ಥಿತಿ ನಿಯಂತ್ರಿಸೋದಕ್ಕೆ ಜೈಲರ್ ಕುಂಬಾರ್ ಅವರು ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ಈ ಜಾಕೀರ್ ಹುಸೇನ್ ಮತ್ತು ಗ್ಯಾಂಗ್ ಇದೆಯಲ್ಲ, ಜೈಲರ್ ಮೇಲೆ ಎರಗು ಬಿಡ್ತಾರೆ. ಮನಸ್ಸು ಇಚ್ಛೆ ಹಲ್ಲೆ ಮಾಡಿಬಿಡ್ತಾರೆ ಅವ್ರ ಮೇಲೇನೆ. ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಯಾವುದೇ ಕಾರಣಕ್ಕೂ ಇಂತಹ ಕೃತ್ಯಗಳು ಜೈಲಿನಲ್ಲಾಗಬಾರದು. ಅಲ್ಲಿನ ಸಿಬ್ಬಂದಿಗಳ ಮೇಲೆ, ಅಲ್ಲಿನ ಜೈಲರ್ ಮೇಲೆ, ಅಲ್ಲಿನ ಜೈಲಾಧಿಕಾರಿಗಳ ಮೇಲೆ ಕೈದಿಗಳು ಅಟ್ಯಾಕ್ ಮಾಡ್ತಾರೆ ಅಂತ ಅಂದ್ರೆ ಅವರ ಧೈರ್ಯ ಇದೆಯಲ್ಲ, ಮೊಂಡು ಧೈರ್ಯ, ಅದನ್ನ ಇಲ್ಲಿಗೆ ಕಟ್ ಮಾಡಬೇಕು ಪೊಲೀಸ್ನವರು. ಇಲ್ಲ ಅಂತ ಅಂದ್ರೆ ಬಹಳ ಕಷ್ಟ ಆಗಿ ಹೋಗ್ಬಿಡುತ್ತೆ ಮುಂದಿನ ದಿನಗಳಲ್ಲಿ.